ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಕನಕಪುರ ಬಂಡೆ, ಡಿ.ಕೆ. ಶಿವಕುಮಾರ್ ಮತ್ತೆ ಅವರ ಮನೆ. ಇದು ಡಿ.ಕೆ. ಶಿವಕುಮಾರ್ ಬಿಜೆಪಿ ಸೇರ್ತಾರೆ ಅನ್ನೋ ಸುದ್ದಿ ಅಲ್ಲ. ಡಿ.ಕೆ. ಕುಂಭಮೇಳಕ್ಕೆ ಹೋಗಿದ್ರು, ಅಲ್ಲಿ ಸ್ನಾನ ಮಾಡಿದ್ರು. ಇದಾದ್ಮೇಲೆ ಇಶಾ ಫೌಂಡೇಶನ್ನ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಹೋದ್ರು. ಯಾರು ಪ್ರಶ್ನೆ ಮಾಡಿದ್ರು ಐ ಡೋಂಟ್ ಕೇರ್. ಶಿವಕುಮಾರ್ ಹಿಂದುತ್ವದ ಪರ ವಾದಿಸಿದ್ದಾರೆ, ಅವರು ಬಿಜೆಪಿ ಸೇರ್ತಾರೆ. ಡಿ.ಕೆ. ಮೋದಿ ಮತ್ತೆ ಅಮಿತ್ ಶಾ ಅವರಿಗೆ ಹತ್ತಿರ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಆದರೆ ಎಲ್ಲರ ಕೇಂದ್ರ ಬಿಂದು ಆಗಿರೋದು ಮಾತ್ರ ಕನಕಪುರ ಬಂಡೆ, ಡಿ.ಕೆ. ಶಿವಕುಮಾರ್ ಮತ್ತೆ ಅವರ ನಡೆ. ಅಯ್ಯೋ ಬಿಡ್ರಿ, ಡಿ.ಕೆ. ಬಗ್ಗೆ ಏನು ಹೇಳ್ತೀರಿ, ನಮಗೆಲ್ಲ ಗೊತ್ತು, ಅವರು ಬಿಜೆಪಿ ಸೇರೋ ಕತೆ ಅಲ್ವಾ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ಉತ್ತರ ಅದಲ್ಲ. ಇದು ಡಿ.ಕೆ. ಶಿವಕುಮಾರ್ ಬಿಜೆಪಿ ಸೇರ್ತಾರೆ ಅನ್ನೋ ಸುದ್ದಿ ಅಲ್ಲ. ಬದಲಿಗೆ ಇದು ಡಿ.ಕೆ. ನಡೆಯಿಂದ JDS ಮತ್ತು ಬಿಜೆಪಿಯಲ್ಲಿರೋ ಒಕ್ಕಲಿಗ ನಾಯಕರ ಆತಂಕದ ಸುದ್ದಿ. ಡಿ.ಕೆ. ಬಿಜೆಪಿ ಸೇರ್ತಾರೋ ಬಿಡ್ತಾರೋ ಅದು ಕಾಲ ನಿರ್ಧರಿಸುತ್ತೆ. ಅದಕ್ಕೆ ಉತ್ತರ ಕೊಡೋದು ಕೂಡ ಕಾಲವೇ. ಆಯಾ ಪರಿಸ್ಥಿತಿಗೆ ಅನುಗುಣವಾಗಿ ರಾಜಕಾರಣಿಗಳ ನಡೆ ಇರುತ್ತೆ. ಆದರೆ ಈಗ ಬಿಜೆಪಿ ಮತ್ತು JDS ಒಕ್ಕಲಿಗ ಲೀಡರ್ಸ್ ಮನಸ್ಥಿತಿಯ ಬಗ್ಗೆ ಮಾತಾಡೋಣ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆ್ಯಂಗಲ್. ನಾನು ಮಂಜು ಅಣಗೆ. ಮೊದಲಿಗೆ ಡಿ.ಕೆ. ನಡೆ ಬಗ್ಗೆ ಒಂದಷ್ಟು ಮಾತಾಡೋಣ. ಹೌದು, ನಿಜ, ಡಿ.ಕೆ. ಕುಂಭಮೇಳಕ್ಕೆ ಹೋಗಿದ್ರು, ಅಲ್ಲಿ ಸ್ನಾನ ಮಾಡಿದ್ರು. ಅಲ್ಲಿನ ವ್ಯವಸ್ಥೆ ನೋಡಿ ಸರ್ಕಾರವನ್ನು, ಅರ್ಥಾತ್ ಯೋಗಿ ಆದಿತ್ಯನಾಥ್ ಸರ್ಕಾರವನ್ನು ಹಾಡಿ ಹೊಗಳಿದ್ರು. ಇದಾದ್ಮೇಲೆ ಇಶಾ ಫೌಂಡೇಶನ್ನ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಹೋದರು. ಬಿಜೆಪಿಯ ಟಾಪ್ 2ನೇ ಲೀಡರ್ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡ್ರು. ಸದ್ಗುರು ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡಿದ್ರು ಕೂಡ ಸೈಲೆಂಟ್ ಆಗಿದ್ರು. ಆಮೇಲೆ ಮಾಧ್ಯಮದೊಂದಿಗೆ ಮಾತಾಡಿದ್ರು. ನಾನು ಹಿಂದೂ, ನನ್ನ ನಂಬಿಕೆ ನನ್ನ ವೈಯಕ್ತಿಕ, ಯಾರು ಪ್ರಶ್ನೆ ಮಾಡಿದ್ರು ಐ ಡೋಂಟ್ ಕೇರ್ ಅಂದರು. ಈ ನಡೆ, ಈ ನುಡಿ ಸದ್ಯ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿದ್ದಾವೆ. ಹೀಗೆ ಡಿ.ಕೆ. ಶಿವಕುಮಾರ್ ಹಿಂದುತ್ವದ ಪರ ವಾಲ್ತಿದ್ದಾರೆ, ಅವರು ಬಿಜೆಪಿ ಸೇರ್ತಾರೆ ಅನ್ನೋದೇ ಸದ್ಯದ ಹಾಟ್ ಟಾಪಿಕ್ಕು. ಆದರೆ ಡಿ.ಕೆ. ಬಿಜೆಪಿ ಸೇರ್ತಾರಾ ಅಂದರೆ ಉತ್ತರ ನೋ, ಇಲ್ವೇ ಇಲ್ಲ ಅನ್ನೋದು. ಹಾಗಾದರೆ ಡಿ.ಕೆ. ಶಿವಕುಮಾರ್ ನಡೆ ಏನು ಸೂಚಿಸ್ತಾ ಇದೆ, ಅವ್ರ ಉದ್ದೇಶ ಏನು ಅಂದರೆ ಉತ್ತರ ತೀರ ಸಿಂಪಲ್ ಆಗಿದೆ. ಅದು ಅವರು ಬಿಜೆಪಿಯ ಟಾಪ್ 1 ಲೀಡರ್ ಮೋದಿ, ಟಾಪ್ 2 ಲೀಡರ್ ಅಮಿತ್ ಶಾಗೆ ಹತ್ತಿರವಾಗ್ತಿದ್ದಾರೆ. ಹೌದು, ಡಿ.ಕೆ. ಹಿಂದುತ್ವ ಹೊಸದಲ್ಲ. ಡಿ.ಕೆ. ಶಿವಕುಮಾರ್ ಅವರು ಹಿಂದುತ್ವ ಏನು ಹೊಸದೇನೂ ಅಲ್ವೇ ಅಲ್ಲ. ಅವರು ಪರಮ ದೈವ ಭಕ್ತರು. ಪೂಜೆ ಪುನಸ್ಕಾರ, ಹೋಮ ಹವನ, ಹರಕೆ, ಸ್ನಾನ ಎಲ್ಲವೂ ಕೂಡ ಅಳೆಯುತ್ತೆ. ಆದರೆ ಅವರು ಬಿಜೆಪಿ ಲೀಡರ್ಸ್, ಅದರಲ್ಲೂ ಕೂಡ ಮೋದಿ ಅಮಿತ್ ಶಾಗೆ ಈ ಹಿಂದೆಗಿಂತಲೂ ತೀರಾ ಹತ್ತಿರ ಆಗ್ತಿದ್ದಾರೆ ಅನ್ನೋದು ಮಾತ್ರ 100ಕ್ಕೆ 100 ಸತ್ಯ. ಇದು ಯಾಕೆ ಅಂತ ಹೇಳ್ತೀನಿ ಕೇಳಿ. ಅದಕ್ಕೂ ಮೊದಲು ಡಿ.ಕೆ. ಮೋದಿ ಮತ್ತು ಅಮಿತ್ ಶಾಗೆ ಎಷ್ಟರ ಮಟ್ಟಿಗೆ ಹತ್ತಿರ ಆಗಿದ್ದಾರೆ ಅಂತ ಹೇಳ್ತೀನಿ ಕೇಳಿ. ಈ ಹಿಂದೆ ಡಿ.ಕೆ. ಶಿವಕುಮಾರ್ ದಿಲ್ಲಿಗೆ ಹೋಗಿದ್ರು. ಆಗ ಮೊದಲು ತಮ್ಮ ಪಕ್ಷದ ವರಿಷ್ಠರನ್ನ ಭೇಟಿ ಆಗಿದ್ರು. ಅದಾದ ಮೇಲೆ ವರಿಷ್ಠಿಗೂ ಮಾಹಿತಿ ಕೊಡದೆ ಮಾರನೇ ದಿನನೇ ಮೋದಿಯವ್ರನ್ನ ಹಾಗೆ ಅಮಿತ್ ಶಾ ಅವ್ರನ್ನ ಮೀಟ್ ಆಗಿದ್ರು. ಇದರಲ್ಲೇನು ತಪ್ಪು ಅಂತೀರಾ? ನೋಡಿ, ರಾಜ್ಯ ಬಿಜೆಪಿ ನಾಯಕರು ಅಮಿತ್ ಶಾ ಹಾಗೆ ಮೋದಿಯವರನ್ನ ಭೇಟಿ ಆಗೋದಕ್ಕೆ ಕ್ಯೂನಲ್ಲಿ ನಿಂತು ಟೋಕನ್ ತಗೊಂಡು ಅವರಿಗೆ ಮೋದಿ ಮತ್ತು ಅಮಿತ್ ಶಾ ದರ್ಶನ ಸಿಗೋಕ್ಕೂ ಕಷ್ಟ. ಅಂಥದ್ರಲ್ಲಿ ಡಿ.ಕೆ. ಶಿವಕುಮಾರ್ ಏಕಾಏಕಿ ಮೋದಿ ಮತ್ತು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದು ಅಂದರೆ ಸುಮ್ಮನೆನಾ? ಇದು ಒಂದಾದರೆ, ಮತ್ತೊಂದು ಮಾನ್ಯ CM ಸಿದ್ದರಾಮಯ್ಯನವರು ಮೋದಿಯವರನ್ನು ಭೇಟಿ ಮಾಡಿದ್ರು. ಆಗ ಮೋದಿಯವರು ಹೌ ಇಸ್ ಡಿ.ಕೆ. ಅಂತ ಕೇಳಿದ್ರಂತೆ. ಇದನ್ನು ಸ್ವತಃ ಸಿದ್ದರಾಮಯ್ಯನವರು ಡಿ.ಕೆ. ಕಿವಿಯಲ್ಲಿ ಹೇಳಿದ್ದು ಮಾಧ್ಯಮಗಳ ಕ್ಯಾಮ್ರಾದಲ್ಲಿ ಸೆರೆ ಆಗಿತ್ತು. ಅಂದರೆ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಕಾಂಗ್ರೆಸ್ಸಿನ ಡಿ.ಕೆ. ಶಿವಕುಮಾರ್ ಮೇಲೆ ವಿಶೇಷವಾದ ಆಸಕ್ತಿ ಇದೆ. ಹೆಂಗಾದರೂ ಮಾಡಿ ಬಿಜೆಪಿಗೆ ಬಂಡೆಯನ್ನು ಕರೆತರಬೇಕು ಅಂತ ಎಲ್ಲ ರೀತಿಯ ಪ್ರಯತ್ನವನ್ನು ಈ ಹಿಂದೆ ಮಾಡಿದ್ದಾರೆ. ಒಂದಿಷ್ಟು ಸಂಸ್ಥೆಗಳನ್ನು ಮುಂದೆ ಬಿಟ್ಟು ಬಲಪ್ರಯೋಗ ಕೂಡ ಮಾಡಿದ್ದಾರೆ.
ಆಗ ಡಿ ಕೆ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅಂತ ಸಾರಿ ಸಾರಿ ಹೇಳಿದ್ದು, ಬಿ ಜೆ ಪಿಯನ್ನು ರಾಜ್ಯದಲ್ಲಿ ಸೋಲಿಸಿದ್ದು ಎಲ್ಲವೂ ಈಗ ಇತಿಹಾಸ. ಆದರೆ ಈಗ ಪರಿಸ್ಥಿತಿ ಮತ್ತು ಮನಸ್ಥಿತಿ ಎಲ್ಲವೂ ಬದಲಾಗಿದೆ. ಹೌದು, ಸದ್ಯದ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ಅವ್ರಿಗೂ ಗೊತ್ತು. ಪರಿಸ್ಥಿತಿ ಅವರಿಗೆ ಅನುಕೂಲಕರವಾಗಿಲ್ಲ. ಈ ಪರಿಸ್ಥಿತಿಯಿಂದ ಅವರ ಮನಸ್ಥಿತಿಯೂ ಬದಲಾಗ್ತಿದೆ. ಹಂಗಂತ ಅವರು ಶಿಂದೆ ಆಗ್ತಾರೆ ಅಂತ ಅಲ್ಲ, ಬದಲಿಗೆ ಅವರು ಸಂದೇಶದ ಆಟ ಶುರು ಮಾಡಿದ್ದಾರೆ. ಯಾವ ಸಂದೇಶ ಅಂದರೆ, ನೋಡಿ, ಒಂದು ವೇಳೆ ನನ್ನನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದು ಅಥವಾ ಒಪ್ಪಂದದಂತೆ ಸಿ ಎಂ ಮಾಡದೇ ಇದ್ದರೆ ನನಗೆ ಬಿ ಜೆ ಪಿ ಅನ್ನೋ ಆಪ್ಷನ್ ಇದೆ ಅನ್ನೋದು ಸಂದೇಶ. ಈ ಮೆಸೇಜನ್ನು ಅವರು ನೇರವಾಗಿ ಹೈಕಮಾಂಡ್ಗೆ ಕಳಿಸಿದ್ದಾರೆ. ಈ ಮೂಲಕ ಅಸಲಿ ಚದುರಂಗದ ಆಟ ಶುರು ಮಾಡಿದ್ದಾರೆ. ಬಿ ಜೆ ಪಿ ನಾಯಕರ ಸಾಂಗತ್ಯ ಡಿ ಕೆಗೆ ಹೊಸ ಅಸ್ತ್ರ ಸಿಕ್ಕಂಗಾಗ್ಬಿಟ್ಟಿದೆ. ಇದು ರಾಜಕೀಯವಾಗಿ ಆಟ ಆಡೋದಕ್ಕೆ ಮಂತ್ರದಂಡದಂತೆ ಯೂಸ್ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್. ಇದಲ್ಲದೆ ಬಿ ಜೆ ಪಿ ಲೀಡರ್ಗಳ ಸಂಪರ್ಕದಿಂದ ಡಿ ಕೆ ಶಿವಕುಮಾರ್ಗೆ ಮತ್ತೊಂದು ಅತಿ ದೊಡ್ಡ ಅನುಕೂಲ ಇದೆ. ಅದೇನು ಅಂದರೆ, ಕೇಂದ್ರ ತನಿಖಾ ಸಂಸ್ಥೆಗಳ ಕಾಟದಿಂದ ಪಾರಾಗುವುದು. ಹೌದು, ಇಡಿ ಮತ್ತು ಐ.ಟಿ ಅಧಿಕಾರಿಗಳು ಡಿ ಕೆ ಶಿವಕುಮಾರ್ಗೆ ಕೊಟ್ಟ ಕಾಟದ ಬಗ್ಗೆ ಅವರೇ ಸ್ವತಃ ಬಾಯ್ಬಿಟ್ಟು ಹೇಳ್ಕೊಂಡಿದ್ದಾರೆ. ಈ ಕಾಟಕ್ಕೆ ಕಾರಣ ಮೋದಿ ಮತ್ತು ಅಮಿತ್ ಶಾ ವಿರುದ್ಧದ ವೈರತ್ವ. ಆದರೆ ಈಗ ಆ ನಾಯಕರಿಗೆ ಹತ್ತಿರವಾಗಿರೋದ್ರಿಂದ ಆ ಕಾಟ ಮೊದಲಿನಷ್ಟು ಇರಲ್ಲ. ಜೊತೆಗೆ ಒಂದು ವೇಳೆ ಸಿ ಎಂ ಆಗೋ ಅವಕಾಶ ಬಂದರೆ ಇಡಿ ಮತ್ತು ಐ.ಟಿ ತೊಂದರೆ ಕೊಡೋ ಸಾಧ್ಯತೆಗಳು ತೀರಾ ಕಡಿಮೆ ಆಗ್ತವೆ. ಇನ್ನು ಡಿ ಕೆ, ಮೋದಿ ಮತ್ತು ಅಮಿತ್ ಶಾಗೆ ದಿನಕ್ಕೆ ತೀರಾ ಹತ್ತಿರವಾಗ್ತಿರೋದು ಬಿ ಜೆ ಪಿ ಮತ್ತು JDSನ ಒಂದಿಷ್ಟು ಮಂದಿ ತಲೆಬಿಸಿ ಕಾರಣ ಆಗ್ಬಿಟ್ಟಿದೆ. ಮೊದಲಿಗೆ ಬಿ ಜೆ ಪಿ ಬಗ್ಗೆ ಮಾತಾಡೋಣ. ಇಫ್ ಇನ್ ಕೇಸ್ ಒಂದು ಊಹಾಪೋಹಗಳು, ಈ ಎಲ್ಲ ಊಹಾಪೋಹಗಳು ನಿಜ ಆಗಿ ಡಿ ಕೆ ಬಿ ಜೆ ಪಿಗೆ ಬಂದೇ ಬಿಟ್ರು ಅಂತ ಇಟ್ಕೊಂಡ್ರೆ, ಮೊದಲಿಗೆ ಅದರ ಎಫೆಕ್ಟ್ ಆಗೋದು ಬಿ ಜೆ ಪಿಯ ಒಕ್ಕಲಿಗ ನಾಯಕರಿಗೆ. ಬಿ ಜೆ ಪಿಯಲ್ಲಿ ಒಕ್ಕಲಿಗ ಲೀಡರ್ಸ್ ಅಂತ ಇರೋದು ಕೇವಲ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ. ಆರ್ ಅಶೋಕು, ಅಶ್ವಥ್ ನಾರಾಯಣು, ಸಿ ಟಿ ರವಿ, ಸದಾನಂದ ಗೌಡರು. ಇವರ ಅಸ್ತಿತ್ವಕ್ಕೆ ಅತಿ ದೊಡ್ಡ ಪೆಟ್ಟು ಬೀಳುತ್ತೆ. ಯಾಕಂದರೆ ಹಣಬಲ, ತೋಳ್ಬಲ, ಸಂಘಟನೆ ಹೀಗೆ ಯಾವುದೇ ದೃಷ್ಟಿಕೋನದಿಂದ ನೋಡಿದ್ರೂ ಕೂಡ ಡಿ ಕೆ ಈ ಎಲ್ಲ ನಾಯಕರಿಗಿಂತ ಸಾಕಷ್ಟು ಮುಂದೆ ಇದ್ದಾರೆ. ಹೀಗಾಗಿ ಡಿ ಕೆ ನಡೆಯಿಂದ ಕಾಂಗ್ರೆಸ್ಗಿಂತ ಬಿ ಜೆ ಪಿ ನಾಯಕರು ಹೆಚ್ಚು ತಲೆ ಕೆಡಿಸ್ಕೊಂಡಿದ್ದಾರೆ. ಇನ್ನು JDS ವಿಚಾರಕ್ಕೆ ಬರೋದಾದರೆ, JDS ಜೊತೆ ಬಿ ಜೆ ಪಿ ಮೈತ್ರಿ ಮಾಡಿದ್ದೇ ಹಳೇ ಮೈಸೂರು ಭಾಗಕ್ಕಾಗಿ. ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದರೆ ಹಳೇ ಮೈಸೂರು ಗೆಲ್ಲಬೇಕು ಅಂತ. ಹಳೇ ಮೈಸೂರಲ್ಲಿ ಪ್ರಾಬಲ್ಯ ಸಾಧಿಸಬೇಕು ಅಂತ ಆದರೆ ಈಗ ಮೋದಿ ಮತ್ತು ಅಮಿತ್ ಶಾ ಲೆಕ್ಕಾಚಾರ ಉಲ್ಟಾ ಆಗಿದೆ. ಯಾಕಂದರೆ ಒಕ್ಕಲಿಗರ ಬೆಲ್ಟಲ್ಲಿ ದೇವೇಗೌಡರ ಕುಟುಂಬದ ಆಟ ಸಂಧ್ಯಾ ಕಾಲದಲ್ಲಿದೆ ಅನ್ನೋದು ಚನ್ನಪಟ್ಟಣ ಬೈ ಎಲೆಕ್ಷನ್ ರಿಸಲ್ಟ್ನಿಂದ ಗೊತ್ತಾಗಿದೆ. ಅತಿ ಹೆಚ್ಚು ಒಕ್ಕಲಿಗ ಮತದಾರರು ಇರೋ ಕ್ಷೇತ್ರದಲ್ಲೇ ಕುಮಾರಸ್ವಾಮಿ ತನ್ನ ಮಗನನ್ನು ಗೆಲ್ಲಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಇನ್ನು ಬೇರೆ ಒಕ್ಕಲಿಗ ಕ್ಷೇತ್ರದಲ್ಲಿ ಸಾಧ್ಯನಾ ಅನ್ನೋ ಪ್ರಶ್ನೆ ಮೊಳಕೆ ಹೊಡೆದ್ಬಿಟ್ಟಿದೆ. ಇದಲ್ಲದೆ ಒಕ್ಕಲಿಗ ಸಮುದಾಯ ಕೂಡ ಹೊಸ ನಾಯಕತ್ವದತ್ತ ಮುಖ ಮಾಡ್ತಿದೆ. ಯುವ ಪೀಳಿಗೆ ಡಿ ಕೆ ಶಿವಕುಮಾರ್ ಹಿಂದೆ ನಿಂತಿದೆ. ಇದರಿಂದ ಕೇಂದ್ರದಲ್ಲಿ HDK ವರ್ಚಸ್ಸು ಮತ್ತು ಡಿಮ್ಯಾಂಡಿಂಗ್ ಪವರು ಕಡಿಮೆ ಆಗೋ ಥರ ಮಾಡಿಬಿಟ್ಟಿದೆ. ಅಂದರೆ JDS BJP ಮೈತ್ರಿ ಈ ಹಿಂದೆ ಇದ್ದಷ್ಟು ಗಟ್ಟಿ ಆಗಿಲ್ಲ. JDS ಶಕ್ತಿ ಕಳ್ಕೊಂಡ್ಬಿಟ್ಟಿದೆ. ಅಲ್ಲದೆ ಕುಮಾರಸ್ವಾಮಿ ಕೂಡ ಮೈತ್ರಿ ಮತ್ತು BJP ನಾಯಕರಿಂದ ದೂರ ಹೋಗ್ತಿದ್ರೆ, ಇನ್ಫ್ಯಾಕ್ಟ್ ದೂರ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಇದೇ ಸಂದರ್ಭದಲ್ಲಿ ಡಿ ಕೆ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಹತ್ತಿರ ಆಗ್ತಿದ್ದಾರೆ. ಇದು ಕುಮಾರಸ್ವಾಮಿಗೆ ಇನ್ನಷ್ಟು ಆಘಾತಕ್ಕೆ ಕಾರಣವಾಗ್ಬಿಟ್ಟಿದೆ. ಯಾಕಂದರೆ ಹಳೇ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ಎದುರಾಳಿ ಯಾರು ಅಂದರೆ ಅದು ಡಿ ಕೆ ಶಿವಕುಮಾರ್. ಇಷ್ಟು ದಿನಗಳ ಕಾಲ ಡಿ ಕೆ ವಿರುದ್ಧ ನಿಲ್ಲೋದಕ್ಕೆ ಕುಮಾರಣ್ಣವ್ರಿಗೆ ಮೋದಿ ಮತ್ತು ಅಮಿತ್ ಶಾ ಬಲ ಇತ್ತು. ಆದರೆ ಈಗ ಮೋದಿ ಮತ್ತು ಅಮಿತ್ ಶಾ ಡಿ ಕೆ ಬಗ್ಗೆ ಆಸಕ್ತಿ ತೋರಿಸಿರೋದು ಡಿ ಕೆಗೆ ದೊಡ್ಡ ಶಕ್ತಿ ಬಂದಂತಾಗಿದೆ. ಹೀಗಾಗಿ ಹಳೇ ಮೈಸೂರು ಭಾಗದಲ್ಲಿ, ಅದರಲ್ಲೂ ಕೂಡ ಒಕ್ಕಲಿಗರ ಬೆಲ್ಟಲ್ಲಿ ಡಿ ಕೆ ಮತ್ತಷ್ಟು ಸ್ಟ್ರಾಂಗ್ ಆದರೆ ಕುಮಾರಸ್ವಾಮಿ ಒಕ್ಕಲಿಗ ಸಮುದಾಯದಲ್ಲಿ ಅಸ್ತಿತ್ವ ಕಳೆದುಕೊಳ್ಳುವಂಥ ಭೀತಿಯಲ್ಲಿದ್ದಾರೆ. ನಮಸ್ಕಾರ.